ಆಗ್ತಾ ಇದ್ದೀವಿ ಮತ್ತು ಅವರಿಗೆ ಎಚ್ಚರಿಕೆ ಕೊಟ್ಟು 1 ವಾರ 15 ದಿನದೊಳಗಡೆ ಅದನ್ನು ಬದಲಾವಣೆ ಮಾಡ್ಕೋಬೇಕು, ಇಲ್ಲ ಅವರ ಟ್ರೇಡ್ ಲೈಸೆನ್ಸ್ ರದ್ದು ಮಾಡೋದಕ್ಕೆ ಕ್ರಮ ವಹಿಸ್ತೀವಿ ಅಂತೇಳಿ ಅವರಿಗೆಲ್ಲ ಈ ದಿನ ಎಚ್ಚರಿಕೆ ಕೊಡ್ತೀವಿ. ಈಗ ಇಲ್ಲಿವರೆಗೂ ಒಂದು 5 ರಿಂದ 6 ಅಂಗಡಿಗಳಿಗೆ ದಂಡ ಹಾಕಿದ್ದೀವಿ ಟಿ ವಿ ರೋಡಲ್ಲಿ. ಇದು ಮುಂದುವರಿಯುತ್ತೆ. ಎಲ್ಲ ಎಲ್ ಸಿ ಇನ್ಸ್ಪೆಕ್ಟರ್ಸ್ಗಳಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ. ಇದನ್ನು ಎಲ್ಲ ಮಂಡ್ಯ ನಗರದ ವ್ಯಾಪ್ತಿಗೆ ಎಲ್ಲ ಕಡೆಯೂ ಇದನ್ನು ಮಾಡಬೇಕು. ಆ ಮೂಲಕ ನಾವು ಕನ್ನಡದ ಬೋರ್ಡ್ನ ಸರ್ಕಾರದ ಆದೇಶ ಏನಿದೆ ಅದು ಪರಿಪಾಲನೆ ಆಗಬೇಕು ಅಂತೇಳಿ ನಾನು ನಮ್ಮ ಎಲ್ಲ ಸ್ಟಾಫ್ಗಳಿಗೆ ನಾನು ಹೇಳಿದ್ದೀನಿ. ಆ ರೀತಿ ನಾವು ಮಾಡ್ತಿದ್ದೀವಿ. ವರ್ತಕರು ಹಾಕುವ ನಾಮಫಲಕವನ್ನು ಕನ್ನಡದಲ್ಲಿ ಹಾಕುವ ಕಡ್ಡಾಯ ಆದೇಶವನ್ನು ಮಾಡಬೇಕು ಅಂತೇಳಿ ಬಹುದಿನದ ಹೋರಾಟಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿಂದಿನ ತಿಂಗಳು ಆದೇಶವನ್ನು ಮಾಡಿದ್ದಾರೆ. 60 ಭಾಗದಷ್ಟು ಕನ್ನಡವನ್ನು ನಾಮಫಲಕವನ್ನು ಅಳವಡಿಸಬೇಕು ಅನ್ನೋ ಆದೇಶವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನಾವೆಲ್ಲರೂ ಒತ್ತಾಯ ಹಾಕಿದ ಮೇಲೆ ಮಂಡ್ಯದಲ್ಲೂ ಕಳೆದ 4-5 ಬಾರಿ ನಾಮಫಲಕದಲ್ಲಿ ಕನ್ನಡ ಕಡ್ಡಾಯಗೊಳಿಸಬೇಕು ಅನ್ನೋ ಹೋರಾಟವನ್ನು ಕನ್ನಡ ಸೇನೆ ಮಾಡ್ಕೊಂಡು ಬಂದಿದೆ. ಮಂಡ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ, ಮಂಡ್ಯ ನಗರಸಭೆ ಕಮಿಷನರ್ ಆದೇಶ ಮಾಡಿದ್ದಾರೆ. ಬಹುತೇಕ ವರ್ತಕರು ನಾಮಫಲಕವನ್ನು ಚೇಂಜ್ ಮಾಡದೇ ಇರುವಂಥದ್ದು ಇದು ಕನ್ನಡದ ವಿರೋಧಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇಂದು ಮಂಡ್ಯ ನಗರಸಭಾ ಕಮಿಷನರ್ನ ನಾವು ಭೇಟಿ ಮಾಡಿ ಕನ್ನಡ ನಾಮಫಲಕವನ್ನು ಹಾಕ್ತಾ ಇರುವಂಥವ್ರಿಗೆ ನೀವು ಫೈನ್ ಹಾಕಬೇಕು, ತಕ್ಷಣ ಕನ್ನಡ ನಾಮಫಲಕವನ್ನೇ ಹಾಕುವ ಆದೇಶವನ್ನು ತಾವು ಮಾಡಬೇಕು ಅನ್ನುವಂಥ ಹೇಳುವ ಸಂದರ್ಭದಲ್ಲಿ ಕಮಿಷನರ್ ಖುದ್ದಾಗಿ ನಾವೇ ಸ್ಥಳ ಪರಿಶೀಲನೆ ಮಾಡಿ ಅಂಗಡಿಗಳ ಹಾಕ್ತಾ ಇರುವಂಥ ವರ್ತಕರಿಗೆ ಫೈನ್ ಹಾಕುವ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ನಮ್ಮೊಟ್ಟಿಗೆ ಬಂದವರು ಮಂಡ್ಯದ ವಿವಿ ರಸ್ತೆಯಲ್ಲಿರುವಂಥ ವರ್ತಕರು ಬಹುತೇಕ 8-9 ಅಂಗಡಿಗಳಿಗೆ ನಾಮಫಲಕ ಚೇಂಜ್ ಮಾಡದೇ ಇರುವಂಥವ್ರಿಗೆ ವರ್ತಕರಿಗೆ ಫೈನ್ ಹಾಕುವ ಕೆಲಸವನ್ನು ಮಾಡಿದ್ದಾರೆ. ಇನ್ನೇನು ಅಕ್ಷರ ಜಾಥಾ ಇಡೀ ರಾಜ್ಯದ ಕನಸು ನಮ್ಮ ಮಂಡ್ಯ ಜಿಲ್ಲೆಯ ಜನರಿಗೆ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಜುಲೈ ತಿಂಗಳಲ್ಲಿ ಡೇಟ್ ಫಿಕ್ಸ್ ಆಗಿದೆ. ಈಗ ಮೊನ್ನೆ ಕೂಡ ಕನ್ನಡದ ಆಗುಹೋಗುಗಳ ಚರ್ಚೆ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಇಂತಹ ಸಂದರ್ಭದಲ್ಲೂ ಕನ್ನಡ ನಾಮಫಲಕವನ್ನು ಹಾಕ್ತಾ ಇರೋ ವರ್ತಕರಿಗೆ ನಾವು 10 ದಿನದ ಗಡುವನ್ನು ಕೊಟ್ಟಿದ್ದೇವೆ. ಯಾರು ಹಾಕಲ್ಲ ಅವರ ಅಂಗಡಿಗಳ ಮುಂದೆ ಕನ್ನಡ ಸೇನೆ ಕರ್ನಾಟಕ ತೀವ್ರವಾದಂಥ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ.